ಯುವಕರು ಅಂದರೆ ಈಗೇನಪ್ಪ ಅಂದರೆ ಹುಡುಗಿ ಕೊಡಲ್ಲಪ್ಪ, ಕೆಲಸ ಮಾಡೋಕೆ ಹೋದ್ರೆ ಹುಡುಗಿ ಕೊಡಲ್ಲಪ್ಪ, ರೈತನಪ್ಪ ಅಂತಾರೆ. ಆದರೆ ಅವರು ಅನ್ಕೊಂಡು ಮೂರ್ಖರು, ಮೂರ್ಖರು ಅವ್ರು ಅನ್ನೋದು. ಹೆಂಗಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಅವನು 15,000 ಸಂಪಾದನೆ ಮಾಡಿದ್ರೆ ಉಳಿಯೋದು 5,000. ಇಲ್ಲಿ ನೀನು 10,000 ಸಂಪಾದನೆ ಮಾಡಿದ್ರೆ 10,000 ನಿನ್ನ ಜೋಬಿಯಲ್ಲಿ ಬರ್ತದೆ. ಅಲ್ಲಿ ನೀರಿಗೆ ಕಟ್ಟಬೇಕು, ಊಟ. ಗುಂಡಮ್ನತ್ತ ವಿಲೇಜು, ದಾಸನತಿ ಶ್ರೀನಿವಾಸ ತಾಲೂಕು, ಕೋಲಾರ ಕರ್ನಾಟಕ. ನಾವು ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ತಂದೆ ಪೂರ್ವಕರಿಂದ ಕುರಿ ಮೇಕೆ ಎತ್ತು ಸಾಕಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಇವಾಗ ಮರಿಗಳು ತರ್ತೀವಿ, ಮನೆಯಲ್ಲಿ ಮರಿ ಹಾಕುತ್ತೆ, ತಂದು ಸಾಕ್ತೀವಿ. 15,000 ಮರಿ ತಂದು ಸಾಕ್ತೀವಿ. ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನೀವು ನಮ್ಮ ಮಕ್ಕಳ ಥರ ಪ್ರೀತಿಯಿಂದ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವ್ರಿಗೆ ಯಜಮಾನರು ಇವ್ರಿಗೆ 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ನಾವು 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ಆದ್ರೂ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮಗು ಥರ ಸಾಕ್ಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ. ಇಲ್ಲಿ ನಾವು ಯಾಕಂತಂದರೆ ನಾವು ಅಧ್ಯಯನ ಹೇಳ್ತಾರಲ್ಲ, ಜೀವನ ಮಾಡೋದೇ ಅದರಿಂದನಂತೆ. ಹಂಗೆ ನಾವು ಇವ್ರಿಗೆ 1.5 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು. ನಮ್ಮ ತಂದೆಯವರು, ಇವರು ತಮ್ಮ, ನಮ್ಮ ಬ್ರದರು ಎಲ್ಲರೂ ನಾವು ಇದರಿಂದನೇ ಜೀವನ ಮಾಡಿ ಇದರಿಂದನೇ ನಾವು ನಮ್ಮ ಒಂಥರ, ಯಾಕಂದರೆ ಎಜುಕೇಟೆಡ್ ಮಾಡಿನೂ ಓದಿದ್ದೀವಿ. ಬಟ್ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ, ಇಷ್ಟ ಇಲ್ಲದೇ ಬಂದು ನಮ್ಮ ಹೊಲ ಗದ್ದೆಗಳು ಕೆಲಸ ಮಾಡಿಕೊಂಡು ಇದ್ರ ಜೊತೆಗೆ ಕೋಣ ಸಾಕ್ತೀವಿ, ಕ್ರಾಸಿಂಗೆಲ್ಲ ಮಾಡಿಸ್ತೀವಿ. ಮರಿಗಳು ನಮ್ಮ ಮನೆಯಲ್ಲೇ ಮರಿ ಹಾಕ್ಸ್ಕೊತೀವಿ, ಮರಿನೂ ಸಾಕ್ತೀವಿ, ಬಂದವ್ರಿಗೆ ಮರಿನೂ ಕೊಡ್ತೀವಿ. ಒಂಥರ ಏನಂತಂದರೆ ನಮ್ಗೆ ಇದರಲ್ಲಿರೋ ಖುಷಿ ನೆಮ್ಮದಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಏನಂತಂದರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ, ಒಬ್ಬರ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವಶಕ್ತಿಯಿಂದ ನಾವು ಹೆಂಗೆ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂಥರ ಇದು ಏನಪ್ಪ ಅಂದರೆ ನೆಮ್ಮದಿ. ನಮಗೆ ಒಂದು ಊಟ ಉಪವಾಸ ಇರ್ತೀವಿ, ತಿಂತೀವಿ, ಬಿಡ್ತೀವಿ, ನಮಗೆ ಅದಲ್ಲ. ಇದರಿಂದ ನಮ್ಗೆ ತುಂಬ ನೆಮ್ಮದಿ ಆಗುತ್ತೆ. ಏನಂತಂದರೆ ಬಂದವರೆಲ್ಲ ನಮ್ಗೆ ಒಂಥರ ಆಶೀರ್ವಾದ, ಏನಪ್ಪ ಹಿಂಗೆ ಸಾಕಿದ್ದೀರಾ ಅಂತ. ಸುಮಾರು ಅಂದರೆ ನಮ್ಮ ಕಡೆ ಇವಾಗ ಈ ಥರದ್ದು ಒಂದು 50 ಮೇಕೆ ಇದೆ, ಒಂದು 30 ಟಗರಿದೆ, 2 ಎಮ್ಮೆ ಕೋಣ ಇದೆ. ಆ ಎಮ್ಮೆ ಕೋಣ ಕ್ರಾಸಿಂಗ್ ಮಾಡಿಸ್ತೀವಿ. ಎಮ್ಮೆಗಳಿದೆ, ಮೇಕೆಗಳಿದೆ. ಬಂದವ್ರಿಗೂ ನಾವು ಮರಿನೂ ಕೊಡ್ತೀವಿ, ಸಾಕಕ್ಕೂ ಹೇಳ್ತೀವಿ. ಹುಡುಗರು ಏನಪ್ಪ ಅಂತಂದರೆ ಇದರಲ್ಲಿರೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಬಟ್ ಏನು ಅಂತಂದರೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ ಸಾಕ್ತಾಯಿದ್ರೆ. ನಮ್ಗೆ ಆ ಥರ ತುಂಬ ತೃಪ್ತಿ ಆಗುತ್ತೆ. ಎಷ್ಟು ಅಂತಂದ್ರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮ್ಗೆ ಇದರಲ್ಲಿ. ನಮ್ಮ ಹತ್ರ ಸುಮಾರು ಅಂತಂದರೆ ಇವಾಗ ಜಮ್ನಾಪುರ ಇದೆ, ಬೀಟಲ್ಲಿದೆ, ನಾಸಿಕ್, ಅದರಲ್ಲೇ ನಾಸಿಕ್ ಎಲ್ಲ ಈ ಥರ ತಳಿಗಳು ಇದೆ. ನಾಸಿಕ್ ಇದೆ, ಇದರಲ್ಲಿ ಬ್ರೀಡ್ಗಳು ಬ್ರೀಡ್ಗಳಿದೆ. ಮತ್ತು ಬಂಡೂರಿದೆ, ನಾಟಿ ಟಗರಿದೆ, ಗೂಡೂರು ಟಗರಿದೆ. ಇಷ್ಟು ಮಾತ್ರ ಇದ್ದಾವೆ. ಮತ್ತು ಇದು ಮುರ ಕೋಣ ಇದೆ, ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ. ಎಲ್ಲ ಥರದ್ರಲ್ಲೂ ಮಾಡ್ಬೋದು. ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನು ಲಾಸ್ ಏನಿಲ್ಲ. ಈ ವರ್ಷದಿಂದ ವರ್ಷಕ್ಕೆ ಒಂದು 15 ಲಕ್ಷ ಮೇಲೇ ದುಡಿತೀವಿ, ಕಡಿಮೆ ಏನಿಲ್ಲ. ಸುಮಾರು 10ರಿಂದ 15 ಲಕ್ಷದವರೆಗೂ ದುಡಿತೀವಿ. ಯಾವ ಥರದ್ರಲ್ಲೂ ಏನು ಲಾಸ್ ಏನಾಗಿಲ್ಲ. ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ. ನಮಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ. ಏನಪ್ಪ ಅಂತಂದರೆ ಈಗ ಒಂದು ಮೇಕೆ ಈಗ 1.5 ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡುತ್ತೆ ಅಷ್ಟೇ. ಯಾವ ಥರದ್ರಲ್ಲೂ ಏನು ಗೌರ್ಮೆಂಟಿಂದ ಏನು ಇನ್ಸೂರೆನ್ಸ್ ಇನ್ನೊಂದು ಏನೂ ಇಲ್ಲ. ಏನಪ್ಪ ಅಂತಂದರೆ ಮಾಡ್ತಾ ಇರಬೇಕು, ಧೈರ್ಯದಿಂದ ಮಾಡ್ತಾಯಿದ್ದೀವಿ ಅಷ್ಟೇ. ದೇವ್ರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ, ಪರವಾಗಿಲ್ಲ, ಏನು ಆ ಥರ ತೊಂದರೆ ಏನಿಲ್ಲ, ಚೆನ್ನಾಗಿದ್ದೀವಿ. ನಾವು ಗುಂಡಮ್ನತ್ತ ನಾವು ಇಲ್ಲಿ ಸುತ್ತಮುತ್ತ ಇವರು ಕಷ್ಟ ಬೀಳೋದು ನೋಡ್ತಾ ಇದ್ದೀವಿ. ಅಂದರೆ ಇವರು ಮೇಕೆಗಳು ಯಾವ ಥರ ಸಾಕ್ತಾರೆ, ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೆ, ಈಗ ಇಲ್ಲಿ ಬಂದು ಜನ ಹೆಂಗೆ ಸ್ಪಂದನೆ ಮಾಡಿ ತಗೊಂಡು ಹೋಗ್ತಾರೆ ಅಂದು ನಾವು ಇದು ಮಾಡ್ತಾಯಿದ್ವಿ. ಇಲ್ಲಿ ಇವರು ಬಕ್ರೀದ್ ಸೀಸನ್ನಲ್ಲಿ ರಾತ್ರಿ ಆಗಲು ಒಂದು ಇದೇ ಇಲ್ಲ, ಅವರು ಮೇವು ಇಡೋಕ್ಕೆ ಇಷ್ಟೇ ಟೈಮಿಂಗ್ ಎಂದಿಲ್ಲ. ಸುಮಾರು ಒಂದು 10 ಮೇಕೆಗಳು ಇಡಬೇಕು. 10 ಮೇಕೆಗಳಂದರೆ ಬೆಳಗ್ಗೆ 3 ಗಂಟೆಗೆ ಇಡಬೇಕು. ಅವರು 3 ಗಂಟೆಗೆ ಹೇಳಿದ್ರೆ ಅದು ರಾತ್ರಿ 10 ಗಂಟೆ ಆಗ್ತದೋ ಗೊತ್ತಿಲ್ಲ, 1 ಗಂಟೆ ಆಗ್ತದೆ ಗೊತ್ತಿಲ್ಲ. ಕಷ್ಟ ಬೀಳ್ತಾರೆ ಅಂದರೆ ಹಂಗೆ ಹಿಂಗೆ ಕಷ್ಟ ಬೀಳೋಕೆ ಸುಮಾರು ಕಷ್ಟ ಬೀಳ್ತಾರೆ. ಆದರೆ ಕಷ್ಟ ತಕ್ಕಂತೆ ಪ್ರತಿಫಲನೂ ಸಿಗ್ತಾ ಇದೆ, ಇಲ್ಲ ಅನ್ನೋದಲ್ಲ. ಆದರೆ ಈ ಯುವಕರು ಇವರು ಓದಿರೋದು ಸೆಕೆಂಡ್ ಇಯರು ITO ಮಾಡಿದ್ದಾರೆ. ಇವನು ಬೇರೆ ಕಡೆ ಕೆಲಸಕ್ಕಂತ ಹೋಗಿದ್ದ. ಆದರೆ ಅಲ್ಲಿ ಹೋಗಿ ಅವನು ಹೇಳಿದ ಕೆಲಸ ಮಾಡಬೇಕು, ಟೈಮಿಂಗ್ ಇದ್ದೇ ಇರಲ್ಲ. ಅವ್ನು ಇವತ್ತು ರಜಾ ಕೊಡಲ್ಲ ಅಂದರೆ ನಮ್ಗೆ ರಜಾ ಬೇಕಾದ್ರೆ ಅವ್ರು ರಜಾ ಕೊಡಲ್ಲ. ಹಂಗಂದ್ರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋದು ಅಂದ್ರೆ ನಾನೇ ಓನಾಗಿ ಮಾಡಬೇಕು. ನಾವೇ ಓನ್ ಕೆಲಸ ಮಾಡಿದ್ರೆ ಹೆಂಗಿರ್ತದೆ, ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡ್ರೆ ಹೆಂಗಿರ್ತದೆ ಅಂದು ಸ್ವಂತ ಒಂದು
ಲಕ್ಷ ಸಾಲ ಮಾಡಿ ಬಂಡವಾಳ ಹಾಕಿ ಒಂದು 10 ಮೇಕೆ ತಗೊಂಡು 10 ಮೇಕೆಯಿಂದ ಇವತ್ತು 45 ಮೇಕೆ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಆತನ ಯುವಕರಿಗೆ ಹೇಳೋದು ಏನಂದರೆ, ಆಗ ಬೇರೆಯವರ ಕೈಯಲ್ಲಿ ನಾವು ಕೆಲಸ ಮಾಡೋದಕ್ಕಂದ ಸ್ವಂತ ನಾವು ಈಗ ಥರ ಸಾಲನ ಮಾಲನ ಮಾಡಬೇಕು. ಮಾಡಿ ಒಂದು 10 ಕುರಿ ಇಲ್ಲ 10 ಮೇಕೆ ತಗೊಂಡು ನಮ್ಮ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಬೇಕು. ಅಂದರೆ ಯುವಕರಂದರೆ ಗುಡಪ್ಪ ಯಾಕೆ ಸಗಣಿ ತೊಳಿಬೇಕು, ಕಸ ಗುಡಿಸ್ಬೇಕು, ಆ ಮೇಕೆ ತೊಳಿಬೇಕು ಅನ್ನೋ ಮನೋಭಾವನೆ ಇರಬಾರ್ದು. ನಾವು ಸೇವೆ ಒಂಥರ ನಾವು ಮೂಕ ಪ್ರಾಣಿಗೆ ಎಷ್ಟು ಸೇವೆ ಮಾಡಿದ್ರೆ ಅಷ್ಟು ನಮಗೂ ಒಳ್ಳೆಯದಾಗ್ತದೆ, ಅದು ನಮ್ಮ ಸಂಪಾದನೆಯೂ ಒಳ್ಳೆಯದಾಗ್ತದೆ. ಆ ಥರ ನಾವು ಇದು ಮಾಡ್ಕೊಬೇಕು. ಯುವಕರು ಅಂದರೆ ಈಗೇನಪ್ಪ ಅಂದರೆ ಹುಡುಗಿ ಕೊಡಲ್ಲಪ್ಪ, ಕೆಲಸ ಮಾಡೋಕೆ ಹೋದ್ರೆ ಹುಡುಗಿ ಕೊಡಲ್ಲಪ್ಪ, ರೈತನಪ್ಪ ಅಂತಾರೆ. ಆದರೆ ಅವರು ಅನ್ಕೊಂಡೋದು ಮೂರ್ಖರು, ಮೂರ್ಖರು ಅವ್ರು ಅನ್ನೋದು. ಹೆಂಗಂದ್ರೆ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಅವನು 15,000 ಸಂಪಾದನೆ ಮಾಡಿದ್ರೆ ಉಳಿಯೋದು 5,000. ಇಲ್ಲಿ ನೀನು 10,000 ಸಂಪಾದನೆ ಮಾಡಿದ್ರೆ 10,000 ನಿನ್ನ ಜೋಬಿಲಿ ಬರ್ತದೆ. ಅಲ್ಲಿ ನೀರಿಗೆ ಕಟ್ಟಬೇಕು, ಊಟ ಹೋಟ್ಲಿಗೆ ಹೋದರೆ ದಿನಕ್ಕೆ ಒಂದು ಹೆಂಗಿಲ್ಲ ಅಂದ್ರೂ 300 ರೂಪಾಯಿ ಖರ್ಚಾಗ್ತದೆ. ಇಲ್ಲಿ ಏನು ಇಲ್ಲಲ್ಲ. ಆ ಥರ ನಾನು ಯುವಕರಿಗೆ ಹೇಳ್ಕೊಳ್ಳೋದಂದೆ, ಕಷ್ಟ ಬೀಳಬೇಕು. ನಮ್ಮ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡಿದ್ರೆ ನಾವು ನಮ್ಮಿಂದ ಇನ್ನೊಬ್ಬರಿಗೆ ಅಂತರ ಪ್ರಚಾರ ಆಗಿ ನಮ್ಮ ಇಂಡಿಯಾ ಐತಲ್ಲ, ಅದು ಕೃಷಿಯಿಂದ ಡೆವಲಪ್ಮೆಂಟ್ ಒಂಥರ ಬೇರೆ ದೇಶಗಳಿಂದ ರಫ್ತು ತಗೊಳಕ್ಕೆ ನಮ್ಮ ದೇಶದಿಂದ ರಫ್ತು ಮಾಡಿದ್ರೆ ಆಗ ನಮ್ಮ ಇಂಡಿಯಾ ಫಸ್ಟಲ್ಲಿ ಆಗ್ತದಲ್ಲ. ಆ ಥರ ನಾನು ಹೇಳ್ಕೊಳ್ಳೋದೊಂದೇ.